ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಆತ್ಮೀಯರೇ, ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನುವಂಥ ಹೋರಾಟ ಜನರಿಂದ ಸ್ಟಾರ್ಟ್ ಆದದ್ದು ಆಗಿರುವಂಥದ್ದು. ಅಧಿವೇಶನ ಮುಂದಿರೋ ಕಾರಣಕ್ಕಾಗಿ ಮತ್ತು 31 ಲಾಸ್ಟ್ ಡೆಡ್ಲೈನ್ ಇರೋದ್ರಿಂದ ಡಿಸೆಂಬರ್ 31. ಹೀಗಾಗಿ ಮೂಮೆಂಟ್ಗಳು ಜೋರು ಹೇಳೋ ಸಂದರ್ಭದಲ್ಲ ಬೈಲಹೊಂಗಲದ ಜನ, ಅಲ್ಲಿಯ ಜನನಾಯಕರು, ಅಲ್ಲಿಯ ಮಠಾಧೀಶರು ಅವರು ನಮ್ಮದು ಆಗಬೇಕು ಬೈಲಹೊಂಗಲ ಜಿಲ್ಲಾ ಮತ್ತು ಮೂಲತಃ ಅಲ್ಲಿ AC ಆಫೀಸ್ ಅಂದ್ರೆ ವಲಯದ ಅದು ನಮ್ಮದು ಮಾಡೋದಕ್ಕೆ ಯೋಗ್ಯದ. ಬ್ರಿಟಿಷ್ ಕಾಲದಿಂದ ಇದ್ದಂಥ ವಲಯ ನಮ್ಮ ಸಪ್ರೇಟ್ ಜಿಲ್ಲಾ ಆಗಬೇಕು ಅನ್ನೋದು ಅವ್ರ ಬೇಡಿಕೆ. ಅದು ಬಹಳ ವರ್ಷಗಳಿಂದ ಯಾವಾಗ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಆಗಬೇಕಂತ ಶುರು ಆಯಿತು, ಅದ್ರ ಜೊತೆಗೆ ಅವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಬರುವ 6ನೇ ತಾರೀಕಿಗೆ ಅಂದರೆ ಡಿಸೆಂಬರ್ 6ಕ್ಕೆ ನಾವು ಬಂದು ಕರೆ ಕೊಡ್ತಾಯಿದ್ವಿ, ನಮ್ಮ ಜಿಲ್ಲೆ ಮಾಡಿರಿ ಅಂಥೇಳಿ. ಅದರಲ್ಲೂ ಮುಖ್ಯವಾಗಿ ಅಲ್ಲಿಯ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲೇ ಈ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮದು ಆಗಲಿ ಜಿಲ್ಲಾ ಆಗಲಿ ಅಂತೇಳಿ ಆ ಸಮಿತಿ ಅಂದರೆ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅದರ ಅಧ್ಯಕ್ಷ ಶಿವರಂಜನ್ ಬೋಳನ್ನವರು ಅವ್ರು ಮಾತಾಡ್ತಾ ಈ ಚಳಿಗಾಲ ಅಧಿವೇಶನದಲ್ಲಿ ಜಿಲ್ಲಾ ವಿಭಜನೆ ಮಾಡೋ ಪ್ರಸ್ತಾಪ ಬಂದಲ್ಲಿ ಉಪವಿಭಾಗ ಕೇಂದ್ರ ಬೈಲಹೊಂಗಲನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕು, ಇಲ್ಲವಾದರೆ ಸುವರ್ಣಸೌಧಕ್ಕೆ ಬೈಲಹೊಂಗಲ ನಾಡಿನ ಜನತೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಅಂತೇಳಿ ಜೋರ್ದಾರಾಗಿ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ನಾವು ಮುತ್ತಿಗೆ ಆಗೋರ್ಬ ಅವ್ರು ಎರಡೂ ಘೋಷಣೆ ಮಾಡಿರಿ, ನಮ್ಮದು ಆಗಬೇಕಾ ಅನ್ನುವಂಥ ಒಂದು ಧೋರಣೆ ಲೆಕ್ಕದಲ್ಲಿ ಬೋಳಣ್ಣವ್ರು ಮಾತಾಡ್ತಾ ಇದ್ದಾರೆ. ಶಿವರಂಜನ್ ಬೋಳಣ್ಣವರು ಒಳ್ಳೆ ಅಲ್ಲಿ ನಾಯಕರು ಹೆಸರು ವಾಸಿದ್ದಂಥವ್ರು ಬೈಲಹೊಂಗಲದಲ್ಲೇ. ಅವ್ರ ಜೊತೆಗೆ ಅಲ್ಲಿ ಶಾಸಕ ಅವ್ರದ್ದು ಮತ್ತು ಅನಿವಾರ್ಯ ತಮ್ಮ ಜನರ ಬಗ್ಗೆ ತಮ್ಮ ಜನರ ಧ್ವನಿ ಬಗ್ಗೆ ಹೇಳಬೇಕಾಗ್ತದೆ. ಮಹಾಂತೇಶ್ ಕೌಜಲಗಿ ಅವರು ಬೈಲಹೊಂಗಲ ಜಿಲ್ಲಾ ಕೇಂದ್ರವನ್ನಾಗಿಸಲು ನನ್ನ ಸಂಪೂರ್ಣ ಬೆಂಬಲವಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿದ್ದು ಸದ್ಯಕ್ಕೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ಯಾಕೆ ಹಿಂಗೆ ಹೇಳಿದ್ರು ಗೊತ್ತಾಯಿಲ್ಲ ನನಗೆ. ಯಾಕೆಂತಂದರೆ ಹೌದು, ಬೈಲಹೊಂಗಲ ಜಿಲ್ಲಾ ಬೇಡಿಕೆ ಇಡೋದು ತಪ್ಪಲ್ಲದು, ಸರಿ. ಯಾಕೆ ಜನರ ಬೇಡಿಕೆ ಸಲ್ತದೆ. ಆದಷ್ಟು ಚಿಕ್ಕ ಜಿಲ್ಲೆಗಳಾದಪ್ಪ ಅಂದ್ರೆ ಆಡಳಿತ ಚೆನ್ನಾಗಿ ಆಗ್ತದೆ, ಆದಷ್ಟು ಇಡೋದು ಒಳ್ಳೆಯದು. ಆದರೆ ಅವೆರಡು ಘೋಷಣೆ ಮಾಡಿ ನಮ್ಮದು ಮಾಡಬೇಕು ಅನ್ನುವಂಥ ಧೋರಣೆ ಏನು ಒಂದು ವಾದ ಅದಲ್ಲ, ಇದು ಎಷ್ಟರ ಮಟ್ಟಿಗೆ ಒಪ್ಪುವಂಥದ್ದು ಅಂತೇಳಿ ಒಂದು ಸಣ್ಣ ಪ್ರಶ್ನೆ ಇರ್ತದೆ. ಅದು ಅವ್ರ ಬೇಡಿಕೆ, ಅವ್ರ ಅಭಿಪ್ರಾಯ. ಅದಕ್ಕೆ ಅದ್ರ ಬಗ್ಗೆ ಜನರಿಗೆ ತಿಳಿಸೋ ಕೆಲಸ ನಮ್ಮದು, ಅದು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಬೈಲಹೊಂಗಲ ಜನತೆ ಇವ್ರ ಜೊತೆಗೆ ನಮ್ಮ 10ನೇ ಜನತೆಯೂ ಸಹ ಈ ಹಿಂದಿನ ಅಧಿವೇಶನದಲ್ಲ ನಮ್ಮದು ಸಪ್ರೇಟ್ ಜಿಲ್ಲೆ ಮಾಡಲಿ ಅಂತೇಳಿ ನಮ್ಮ ಲಕ್ಷ್ಮಣ ಸವದಿ ಅವ್ರ ನೇತೃತ್ವದಲ್ಲಿ ಬೇಡಿಕೆ ಇಟ್ಟಿದ್ದನ್ನು ಸಹಿತ ನಾವಿಲ್ಲಿ ಗಮನಿಸಬೇಕಾಗಿದೆ. ಅವರು ಇಷ್ಟರಲ್ಲಿ ತಮ್ಮದು ಜಿಲ್ಲಾ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಎರಡು ಹೌದು, ಅತನಿ ದೂರದ ಬೆಳಗಾವಿಗೆ ಅದು ಆಗಲೇಬೇಕು, ನಮ್ಮದು ಸಪ್ರೇಟ್ ಆಗಲಿ ಅನ್ನುವಂಥದ್ದು ಒಪ್ಪುವಂಥ ವಿಷಯ. ಬೈಲಹೊಂಗಲಂತೆ ನಮ್ಮ ಮೊದಲಿಂದ ಬ್ರಿಟಿಷ್ ಕಾಲದಿಂದ ಸಪ್ರೇಟ್ ಇದ್ದಂಥ ವಲಯ, ನಾವು ಯಾರುಗಳಿಲ್ಲಪ್ಪ ನಮ್ಮದು ಜಿಲ್ಲಾ ಆಗಲಿ, ಆದರೆ ಸಮೀಪ ಆಗ್ತದೆ ಅನ್ನುವಂಥ ದೃಷ್ಟಿಕೋನ. ಇನ್ನು ಇದನ್ನು ಜಿಲ್ಲೆಯನ್ನಾಗಿ ಎರಡೂ ಜಿಲ್ಲೆಯನ್ನಾಗಿ ಘೋಷಿಸೋದು ಮತ್ತೇನೋ ಮಾಡೋದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಮತ್ತು ಅವು ಯೋಗ್ಯ ನಿಶ್ಚಿತವಾಗಿ ಇದ್ದಾವಂತ ಅನ್ನೋದು ಮಾತನ್ನು ಗಮನಿಸಬೇಕಾಗಿದ್ದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹಜದ ಇವತ್ತಿನ ದಿನದಲ್ಲಂತೂ ಎಷ್ಟು ಸಣ್ಣ ಪ್ರಮಾಣದ ಚಿಕ್ಕ ಜಿಲ್ಲೆಗಳಾಗ್ತಾವೋ ಅಷ್ಟು ಪ್ರಮಾಣದಲ್ಲೇ ನಾವು ಜನರ ಆಡಳಿತವನ್ನು ಚೆನ್ನಾಗಿ ಕೊಡಬಹುದು ಅನ್ನೋದು ಒಂದು ವಾದ ಬಹುದಿನಗಳಿಂದ. ಮತ್ತು ಅದರಲ್ಲಿ ನಿಶ್ಚಿತವಾಗಿ ಸತ್ಯತೆಗಳು ಇದ್ದಾವಂತ. ಎಷ್ಟು ಸಣ್ಣ ಜಿಲ್ಲೆ ಆಗ್ತದೆ ಅಷ್ಟು ಅಭಿವೃದ್ಧಿ ಹೆಚ್ಚಾಗ್ತದೆ. ಮತ್ತು ತಮ್ಗೆ ಬೇಕಾದಂಥ ಶಿಕ್ಷಣದ ಕ್ಷೇತ್ರ ಇರ್ಬೋದು ಅಥವಾ ಇನ್ನುಳಿದ ಯಾವುದೇ ಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಏರಿಯಾ, ತಮ್ಮ ವಲಯದಲ್ಲಿ ಬರುತ್ತಿರುವಂಥ, ತಮ್ಮ ಜಿಲ್ಲೆಯಲ್ಲಿ ಬರುತ್ತಿರುವಂಥ ಎಲ್ಲ ತಾಲೂಕುಗಳ ಜೊತೆಗೆ ಎಲ್ಲ ಜನರಿಗೆ ಹೋಗಿ ಮುಟ್ಟುವಂಥ ಸಾಧ್ಯತೆಗಳಿರ್ತಾವೆ ಅಂತ ಅನ್ನುವಂಥದ್ದು ಒಂದು ಪ್ರಬಲವಾದ, ಅದು ಈಗಲೂ ಸಾಬೀತಾದದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನಮ್ಮಲ್ಲಿ ಒಂದು ವಾದು ಅದ್ರ ಬಗ್ಗೆ ಸಾಕಷ್ಟು ಸತ್ಯನೂ ಅದು. ಯಾಕಂದರೆ ಡಿಸೆಂಟ್ರಲೈಸ್ ಆಫ್ ದ ಪವರ್ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲರಿಗೂ ಹೋಗಿ ಮುಟ್ತದೆ ಆಡಳಿತ. ಅದಕ್ಕೆ ಗ್ರಾಮ ಪಂಚಾಯತಿ ಅನ್ನುವಂಥ ಸಿಸ್ಟಮನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಗಾಂಧೀಜಿಯವ್ರು ಬಯಸಿದ್ದು ಅದ, ಪ್ರತಿಯೊಂದು ಗ್ರಾಮವನ್ನು ತನ್ನ ಕಾರಣವನ್ನು ತಾನು ಇಡುವಂಥ ವ್ಯವಸ್ಥೆ ಬರಬೇಕಂತೇಳಿ ಶುರುವಾದಂಥದ್ದು. ಮತ್ತು ಸತ್ಯನ ಅದು. ಮತ್ತು ಇವತ್ತು ನಮ್ಮ ಜನಸಂಖ್ಯೆಯನ್ನು ನೋಡಿದ್ರೆ ನಾವು ಬೆಳೀತಿರೋ ದಿನಕ್ಕೆ ಚೈನಾ ಮೀರಿಸಿ ಮುಂದುವರೆದಿದ್ದೀವಿ ನಾವು. ಇದು ಸಾಣದಲ್ಲ. ಚೈನಾ ಅಂತ ದೊಡ್ಡ ದೇಶವನ್ನು, ಜಗದ 6ನೇ ನಂಬರ್ ದೇಶದು, ಅದ ನಂತರ ನಮ್ಮದು ಬರ್ತದೆ ಆಮದು ಬೇರೆ. ಆ ದೇಶವನ್ನು ಮೀರಿ ನಾವು ಹೋಗ್ತಾ ಇದ್ದೀವಿ. ಚೈನಾವನ್ನು ಮೀರಿ ಬೆಳೀತಿದ್ವಿ. ಜನಸಂಖ್ಯೆಯಲ್ಲಿ ಅಂತ ಫಸ್ಟ್ ಇತ್ತು ಚೈನಾ, ಅದನ್ನು ಮೀರಿದ್ವಿ. ಅದಕ್ಕೆ ಜನರಿಗೆ ಆಡಳಿತ ಮುಟ್ಟಬೇಕಾಗಿದೆ, ಒಂದು ಗುಡ್ ಗವರ್ನೆನ್ಸ್ ಕೊಡಬೇಕಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಪಂಚಾಯತಿ ಮಟ್ಟದಲ್ಲೇ ಒಳ್ಳೆ ಆಡಳಿತ ಆಯ್ತಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅಧಿಕಾರದಲ್ಲಿ ಶೇರ್ ಸಿಗ್ತದೆ. ಜೊತೆಗೆ ನಾವು ಏನಾದರೂ ಮಾಡಬೇಕಪ್ಪ, ನಮ್ಮ ಜಿಲ್ಲೆಯನ್ನಾಗಲಿ, ನಮ್ಮ ತಾಲೂಕನ್ನಾಗಲಿ, ನಮ್ಮ ಪಂಚಾಯತಿಯನ್ನು ದೊಡ್ಡ ಮಾಡ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಬರ್ತದೆ. ಈ ನೆಲೆಗಟ್ಟಿನೆಲ್ಲ ಬೈಲಹೊಂಗಲ ಮತ್ತು ಅಥಣಿ ಇವರು ಇವತ್ತು ಬೇಡಿಕೆ ಇಡ್ತಾ ಇದ್ದಾರೆ, ನಮ್ಮದು ಆಗಬೇಕು ಅನ್ನುವಂಥದ್ದು.
ಅತನಿಯಲ್ಲಿಂತಿ ಲಕ್ಷ್ಮಣ ಸವದಿಯವರು ಹೌದಪ್ಪ ನಮ್ಮದು ಸಪ್ರೇಟ್ ಜಿಲ್ಲೆ ಆಗ್ರಿ. ಯಾಕಂದರೆ ಅತನಿ ಭಾಗದಲ್ಲೇ ಅವರ ಒಂದು ವ್ಯಕ್ತಿತ್ವ ಒಂದು ದೊಡ್ಡದಾಗಿ ಬೆಳೆದಿದ್ದರಿಂದಾಗಿ ಮತ್ತು ಅವ್ರಿಗೂ ಇನ್ನೊಬ್ಬರ ಹತ್ರ ಹೋಗಿದ್ದು ನಮ್ಮ ಜಿಲ್ಲೆ ಆಯ್ತಪ್ಪ, ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಂಥ ಭಾವನೆ ಅಲ್ಲಿಯ ಲಕ್ಷ್ಮಣ ಸವದಿಯವರಿಗೆ ಮತ್ತು ನಮ್ಮ ಶಿವಾನಂದ ಕೌಜಲಿಯವರಾಗಿರ್ಬೋದು, ಇನ್ನುಳಿದ ಇಲ್ಲಿಯ ನಾಯಕರಾಗಿರ್ಬೋದು, ಇಲ್ಲಿ ಅನೇಕರು ಮೆಟ್ಟುಗುಡ್ಡ ಆಯಿತು, ಇನ್ನೊಬ್ಬರಾಯಿತು, ವಿಶ್ವನಾಥ್ ಪಾಟೀಲ್ ಅವರು ಆಯಿತು, ಇವರೆಲ್ಲರೂ ಇವತ್ತು ಬಯಸ್ತಾ ಇದ್ದಾರೆ ಹೌದು ನಮ್ಮ ಜಿಲ್ಲೆ ಆಗಲಿ ಬಯಲಹೊಂಗಲ ಅಂತೇಳಿ. ಅವ್ರ ಬೇಡಿಕೆಯಲ್ಲೂ ಅರ್ಥದ. ಆದರೆ ಒಂದು ಮಾತು ನಾವೆಲ್ಲ ಗಮನಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬಯಲಹೊಂಗಲವರು ಆಗಲಿ ಅದಕ್ಕೆ ಗೋಕಾಕ್ ಜನನೂ ಸಪೋರ್ಟ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ಗೋಕಾಕ್ ಆಗುವಂತ ಬಯಲಹೊಂಗಲ ಜನನೂ ಸಪೋರ್ಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮೂಲ ಎಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ ಚಿಕ್ಕದಾಯ್ತಂದ್ರೆ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯ. ಸ್ವಲ್ಪ ಸರ್ಕಾರದ ಮೇಲೆ ಹೆವಿ ಬರ್ಡನ್ ಆಗ್ಬೋದು ಆರ್ಥಿಕವಾಗಿ, ಬಟ್ ಅದು ಆರ್ಥಿಕವಾಗಿ ತಮ್ಮ ಕಾಲದ ನಿಂತು ಅಂದರೆ ಸಬಲ ಆದ್ರಪ್ಪ ಅಂತಂದ್ರೆ ಸರ್ಕಾರಗಳು ಆರಾಮಾಗಿ ಓಡ್ಕೊಂಡು ಹೋಗ್ತಾ ಇರ್ತಾವೆ. ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಯದಪ್ಪ ಅಂತಂದ್ರೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನು ಎಲ್ಲದಕ್ಕೂ ರಾಜ್ಯ ಸರ್ಕಾರ ನೋಡ್ತಾ ಇಡುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ ನಮ್ಮಲ್ಲ. ಹೀಗಾಗಿ ನಾವೆಲ್ಲರೂ ಏನು ಡೆವಲಪ್ ಆಗೋದು ಸರ್ಕಾರಕ್ಕೆ ಕೇಳುವಂಥದ್ದು, ಅದು ಆಗದ ಆಯಾ ಕ್ಷೇತ್ರಗಳು ಜಿಲ್ಲೆಗಳನ್ನ ಡೆವಲಪ್ಮೆಂಟ್ ಆಗುವಂಥದ್ದು, ಅವ್ರ ಕಾರಣವ್ರು ನಿಲ್ಲುವಂಥದ್ದು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ಜನ ಅಲ್ಲೇ ವರ್ಕ್ ಮಾಡಿಸ್ಕೊಳ್ಳುವಂಥದ್ದು ಇವು ಬೆಳಿಬೇಕಾಗಿದೆ. ಅಂದಾಗ ಆಯಾ ಜಿಲ್ಲೆ ಜನ ಅಲ್ಲೇ ಮಾಡೋದ್ರಿಂದಾಗಿ ಆ ಜಿಲ್ಲೆಯ ಒಂದು ಸಂಪತ್ತೆಲ್ಲ ಡೆವಲಪ್ ಆಗುವಂಥದ್ದು ಮತ್ತು ಏನು ಮಾಡಬೇಕು ಅನ್ನೋಂಥ ಹೊಸ ಒಂದು ವ್ಯವಸ್ಥೆನೇ ಬರಬೇಕಾಗಿದೆ ರೀ. ನಿಶ್ಚಿತ ಸತ್ಯನದ ಗಾಂಧೀಜಿಯವರು ಹೇಳಿದಂತಹ ಚಿಕ್ಕ ಆಡಳಿತ ಅಂದರೆ ಪಂಚಾಯತಿ ಮಟ್ಟದ ಆಡಳಿತಗಳು ಸ್ವತಂತ್ರವಾಗಿ ನಿಂತು ಅವು ತಾವು ದುಡಿದು ಗಳಿಸಿ ಉಳಿಸುವುದನ್ನು ಸರ್ಕಾರ ಕೊಟ್ಟು, ಅಂದರೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಕೊಟ್ಟ ಈ ದೇಶವನ್ನು ರಿಚ್ ಮಾಡುವಂಥ ಎಲ್ಲ ಸಾಹಿತ್ಯಗಳು ಈ ಡಿಸೆಂಟ್ರಲೈಸ್ಡ್ ಪವರ್ದಲ್ಲಿದೆ. ಈ ಜಗದ ಇನ್ನೂ ದೇಶಗಳು ನೋಡ್ರಿ ನಾವು ಎಲ್ಲ ಸಣ್ಣ ಅಭಿವೃದ್ಧಿ ಸಾಕಷ್ಟು ಆಗಿದ್ದಾರೆ. ಇದು ನಮ್ದು ಏನಪ್ಪ ಜನಸಂಖ್ಯೆ ಭಾಳ ದೊಡ್ಡದು ಮತ್ತು ಭೂಮಿಯೂ ದೊಡ್ಡದು. ಹೀಗಾಗಿ ನಾವು ದೊಡ್ಡ ಕೇಂದ್ರ ಕೂತ್ಕೊಂಡು ನಮ್ಮಲ್ಲಿ ಡೆವಲಪ್ಮೆಂಟು ನಾವು ಮಾಡ್ಕೊಳ್ಳಿಲ್ಲ. ಅದೇ ಕಾಲಕ್ಕೆ ನಮ್ಮಲ್ಲಿ ಇಂಡಸ್ಟ್ರಿಗಳು ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ನಮ್ಮ ಜನಸಂಖ್ಯೆ ಮಟ್ಟದಲ್ಲೇ ಇಲ್ಲ, ಬೆಳೆದಿಲ್ಲ. MSME ಅಂತೀವಿ ನಾವು, ಸಣ್ಣ ಒಂದು ಉದ್ಯಮಿಗಳು ಅವು ಬೆಳೆಯೋದಿಲ್ಲ. ಯಾಕೆಂದ್ರೆ ನಾವು ಯಾವ್ಯಾವುದಕ್ಕೂ ಬೆಳೆದು ಬಿಟ್ಟಿವಿ. ನಾವು ಜನ ಬಹಳ, ಆದರೆ ನಾವು ಆದಷ್ಟು ಅಮೇರಿಕಾ ಮತ್ತು ಇಂಗ್ಲೆಂಡ್ ಅಂದ್ರೆ ಯುರೋಪದ ಎಕನಾಮಿಕ್ ಪಾಲಿಸಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ನಾವು ಸೋತಿದ್ದೀವಿ. ಅದಕ್ಕೆ ಗಾಂಧೀಜಿಯವರು ಹಾಕಿದಂಥ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ತಂದ್ರೆ ಅದಾಗಬೇಕಾದ್ರೆ ಸಣ್ಣ ಡಿಸೆಂಟ್ರಲೈಸ್ಡ್ ಪವರ್ ಆಗಬೇಕು. ಜಿಲ್ಲೆಗಳು ಇನ್ನಷ್ಟು ಸಣ್ಣವಾದಂದ್ರೆ ನಿಶ್ಚಿತವಾಗಿಯೂ ಚಿಕ್ಕ ಜಿಲ್ಲೆ ಎಲ್ಲರಿಗೂ ಮುಟ್ಟೋದ್ರಿಂದ, ಆಡಳಿತ ಮುಟ್ಟಿಸೋದ್ರಿಂದ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಕಾಲಕ್ಕೆ ಪಂಚಾಯತಿ ಆಮೇಲೆ ತಾಲೂಕು ಆಮೇಲೆ ಜಿಲ್ಲೆಗಳು ತಮ್ಮ ಕಾಲ ಮೇಲೆ ನಿಲ್ಲುವಂಥದ್ದು, ಅಲ್ಲಿ ಇಂಡಸ್ಟ್ರಿ ಬೆಳೆದಾಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಉದ್ಯಮ ಯಾವುದಪ್ಪ ಅಂದ್ರೆ ಅಗ್ರಿಕಲ್ಚರ್, ಒಕ್ಕಲ್ತನ ಮೇಲೆ ಉದ್ಯಮ ಆಗಿಲ್ಲ ಮತ್ತು ಅದು ಮಾರ್ಕೆಟು ಇಲ್ಲ. ಅವ್ರಿಗೆ ಮಾರ್ಕೆಟ್ ಸಿಗ್ತದ್ರೆ ಆ ರೈತರು ಅಲ್ಲಿ ಜನಕ್ಕೆ ಅವರ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಮ್ಮ ಹೊಲಗಳಲ್ಲಿ ಅದ, ನಮ್ಮ ಕೃಷಿ ಭೂಮಿಯಲ್ಲದ. ಜೊತೆಗೆ ಕೃಷಿಯ ಉತ್ಪಾದನೆಗಳನ್ನು ನೋಡ್ರಿ ಚಿಕ್ಕ ಜಿಲ್ಲೆಗಳಾದ ಅಂದ್ರೆ ಅಲ್ಲಿ ಎಣ್ಣೆ ಕಾರ್ಖಾನೆ ತಯಾರು ಮಾಡ್ಕೋಬೋದು, ಬಟ್ಟೆ ಕಾರ್ಖಾನೆ ತಯಾರು ಮಾಡ್ಕೋಬೋದು. ಯಾಕಂದ್ರೆ ಗುಡಿ ಕೈಗಾರಿಕೆ ಅಂತ ಸಣ್ಣ ಕೈಗಾರಿಕೆ ಅಂತ ಭಾಳ ಜನರಲ್ಲಿ ದುಡಿಯುವಂಥ ವ್ಯವಸ್ಥೆ ಆಗ್ತದೆ. ಅದು ನಾವು ಬೇಸಿಕಾಗಿ ತಪ್ಪಿದ್ವಿ. ಇವತ್ತು ದೊಡ್ಡ ಜಿಲ್ಲೆ ದೊಡ್ಡ ತಾಲೂಕು ಮಾಡಿಕೊಂಡು ಅದೇ ಕಾಲಕ್ಕೆ 4 ಲಕ್ಷ 5 ಲಕ್ಷ ಒಂದು ತಾಲೂಕು ಮಾಡೋದೊಂದು ನಾವು ಏನಪ್ಪ 3 ಲಕ್ಷ 4 ಲಕ್ಷ ಜನಕ್ಕೆ ಒಂದು MLA ಅಥವಾ ಒಂದು 15-20 ಲಕ್ಷ ಜನಕ್ಕೆ ಒಂದು MP ಹಿಂಗೆ ಮಾಡಿಕೊಂಡು ಯಾರಿಗೂ ಆಡಳಿತ ಮುಡ್ತಾನೆ ಇಲ್ಲ. ಎಲ್ಲರೂ ಡಿಪೆಂಡೆಂಟ್ ಆಗಿಬಿಟ್ಟಿವಿ ಒಬ್ರಲ್ಲೊಬ್ಬರು. ಆ ಎಲ್ಲ ನೆಲೆಯಲ್ಲಿ ಅಭ್ಯಾಸ ಮಾಡಿದಾಗ ಏನು ತಪ್ಪಿಲ್ಲ. ಬಯಲಹೊಂಗಲ ಜಿಲ್ಲೆ ಮಾಡಿದ್ರೆ ಏನು ತಪ್ಪಿಲ್ಲ, ಅತನಿ ಜಿಲ್ಲೆ ಮಾಡೋದು ತಪ್ಪಿಲ್ಲ. ಆದಷ್ಟು ಜನಕ್ಕೆ ಸಮೀಪ ಅಂತ ಆಡಳಿತ ಸಿಗ್ತಪ್ಪ ಅಂತಂದ್ರೆ, ಜೊತೆಗೆ ಒಕ್ಕಲ್ತನಕ್ಕೆ ಮಾರ್ಕೆಟ್ ಸಿಗ್ತಂದ್ರೆ ನಿಶ್ಚಿತವಾಗಿಯೂ ಜಿಲ್ಲೆಗಳು ಸಣ್ಣ ಜಿಲ್ಲೆಗಳಾಗೋದು ಭಾಳ ಸಾರ್ಥಕ ಆಗ್ತದೆ ಅನ್ನೋದು ಎರಡು ಮಾತಲ್ಲ. ಇದು ಸರಿ ನೀವೆಲ್ಲ ಹಿರಿಯ ಚಿಂತನೆ ಮಾಡಲಿ. ಜೊತೆಗೆ ಬಯಲಹೊಂಗಲದ ಜನರ ಬೇಡಿಕೆ, ಅತನಿ ಜನರ ಬೇಡಿಕೆಯನ್ನು ಗಮನಿಸಬೇಕಾಗಿದ್ದು ಸಹಿತ ವಿಚಾರ ಮಾಡಬೇಕಾಗಿದ್ದು ಅಷ್ಟು ಮುಖ್ಯ. ಜೊತೆಗೆ ಉದ್ಯೋಗ ಸೃಷ್ಟಿಯಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರಂತೂ ನಿಶ್ಚಿತವಾಗಿಯೂ ಒಂದು ಪ್ರತಿ ಹಳ್ಳಿನ ತನ್ನ ಕಾಲ ಅಂತ ನಿಂತಿದ್ರೆ ಅದು ಉದ್ಯೋಗ ಕೊಡ್ತದೆ ಅಲ್ಲಿ ಜನಕ್ಕೆ. ಅಲ್ಲಿ ಗೋಡಾವನ ಮತ್ತು ನೀರು 2 ಕೊಟ್ಟರೆ ಸಾಕ. ನೋಡಿರ್ಬೇಕಾದ್ರೆ ನಮ್ಮ ಪ್ರಯೋಗ ಮಾಡಿ ಎಲ್ಲರೂ ಭಾಳ ಜನ ಮಾತಾಡ್ತಾರೆ, ಗಾಂಧಿ ಹಂಗೆ ಹೇಳ್ತಾರೆ ರೀ ಅವರು, ಅದೊಂದು ಯಾವುದೋ ಆದರ್ಶದ ಒಂದು ರಾಜ್ಯದಲ್ಲಿದ್ದಾರೆ. ಆದರ್ಶ ರಾಜ್ಯ ಅಲ್ಲ, ವಾಸ್ತವ ರಾಜ್ಯ ಅದು. ಅದನ್ನು ನಾವು ಇವತ್ತು ಡಿಬೇಟ್ ರೂಪದಲ್ಲಿ ನಮ್ಮ ಸೀತಾರಾಮವ್ರಿಗೆ ಶುರು ಮಾಡ್ತಾ ಇದ್ದೀವಿ. ಯಾರ್ಯಾದರೂ ಸಂಶಯಗಳಿದ್ರೆ ಬಂದು ಚರ್ಚೆ ಮಾಡಿರಿ. ಚರ್ಚೆ ಮಾಡೋದು ಗೊತ್ತಾಗ್ತದೆ ಇನ್ನಷ್ಟು ಏನದು ಅಂತೇಳಿ. ಚರ್ಚೆಗೆ ಆಹ್ವಾನ ಯಾವ ವಿಷಯದಲ್ಲ, ಕೃಷಿಗೆ ಮುಖ್ಯವಾಗಿ ಆದ್ಯತೆ ಕೊಡ್ರಿ, ಅವಾಗ ಮಾರ್ಕೆಟ್ ಕೊಡ್ರಿ, ಗೋಡನ್ನು ಕೊಡ್ರಿ, ನೀರು ಕೊಡ್ರಿ. ಇಷ್ಟು ಕೊಟ್ಟು ನಮ್ಮ ದೇಶ ನೋಡ್ರಿ. ಮತ್ತು ಎಜುಕೇಷನ್ ಫ್ರೀ ಮಾಡಿರಿ ಎಲ್ಲರಿಗೂ. ಅಲ್ಲಿ ಸಾಧ್ಯದ ಹಳ್ಳಿ ಮಟ್ಟದಲ್ಲೇ. ಯಾಕಂದರೆ ಅಲ್ಲಿಯೇ ಸಂಪತ್ತು ಇರ್ತದೆ, ನೈಸರ್ಗಿಕ ಸಂಪತ್ತು ಇರ್ತದೆ. ಅಲ್ಲಿ ಕಲಿತ ಮಕ್ಕಳು ಇರ್ತಾರೆ, ಅವ್ರು ಕಲಿಸುವಂಥ ಒಂದು ವ್ಯವಸ್ಥೆ ಬೆಳೀತದೆ. ಜೊತೆಗೆ ಅಗ್ರಿಕಲ್ಚರ್ ಮೇನ್ ಉದ್ಯಮಿ ಆದಾಗ ಅದಕ್ಕೆ ಸಂಬಂಧಿಸಿದ ಟೆಕ್ನಾಲಜಿ ಬೆಳೆದು ಹೋಗ್ತದೆ. ಮತ್ತು ಸಣ್ಣ ಉದ್ಯಮಿಗಳು ಸಣ್ಣ MSME ಅಂತೇನೋ ಅವು ಬೆಳೆದಪ್ಪ ಅಂತಂದ್ರೆ ಇಂಡಿಪೆಂಡೆಂಟ್ ಆಗ್ತದೆ. ಪ್ರತಿ ಜಿಲ್ಲೆನೂ ಪ್ರತಿಯೊಬ್ಬರು ಹೋಗಿ ಕೇಂದ್ರದಿಂದ ಇವತ್ತು ಮೋದಿ ಅದರ
ನಾಳೆ ಮತ್ತಾರು ಬರ್ಬೋದು, ಇವತ್ತು ಸಿದ್ದರಾಮಯ್ಯ ಇದ್ದಾರೆ ಮತ್ತಾರು ಬರ್ಬೋದು, ಅವ್ರ ಮುಂದೆ ಕೈ ಇಡೋ ನಿರ್ಮಿಂದಲೂ ನಾವು ಕೊಡ್ತೀವಪ್ಪ ನಿಮ್ಗೆ ಅನ್ನೋಂಥ ಒಂದು ವ್ಯವಸ್ಥೆ ಬಂದ್ರೆ ಒಳ್ಳೆಯದಲ್ಲ. ಏನಂತೀರಿ ಇದಕ್ಕೆ? ಅದೇ ಕಾಲಕ್ಕೆ ಬೈಲಹೊಂಗಲ ಮತ್ತು ಅಥಣಿ ತಾಲೂಕಿನ ಜನ ಅಲ್ಲಿ ಬೇಡಿಕೆ ಸರಿ ಅದ, ಅದನ್ನು ನಾವು ವಿರೋಧ ಮಾಡೋಂಥದ್ದಲ್ಲ. ಇನ್ನೊಬ್ಬರದ್ದು ಆಗಬಾರ್ದು ನಮ್ಮದಾದ್ರೆ ಅನ್ನುವಂಥ ಮಾತು ಬೇಡ. ಎಲ್ಲರದ್ದು ಆಗಲಿ, ಎಲ್ಲರೂ ಸುಖಿ ಜೀವಗಳಾಗಲಿ, ಸರ್ವ ಜನ ಸುಖನೋ ಭವಂತು ಅನ್ನುವಂಥ ಮಾತು ನಮ್ಮಲ್ಲಿದೆ. ಆ ದಿಶೆಯಲ್ಲೇ ಬೈಲಹೊಂಗಲ ಮತ್ತು ಅಥಣಿ ಜನ ಗೋಕಾಕ್ ಚಿಕ್ಕೋಡಿಗೆ ಜಿಲ್ಲೆಗಳಿಗೆ ಸಪೋರ್ಟ್ ಮಾಡಲಿ. ಅದೇ ಕಾಲಕ್ಕೆ ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಬೈಲಹೊಂಗಲ ಮತ್ತು ಅಥಣಿ ಜಿಲ್ಲೆಗಳಾಗೋದು ಸಪೋರ್ಟ್ ಮಾಡಲಿ. ಯಾಕೆಂತಂದ್ರೆ ಚಿಕ್ಕ ಜಿಲ್ಲೆಗಳು, ಚಿಕ್ಕ ತಾಲೂಕುಗಳು, ಚಿಕ್ಕ ನಮ್ಮ ಗ್ರಾಮ ಏನು ಪಂಚಾಯತ್ಗಳು ಅದು ಅಂದ್ರೆ ಎಲ್ಲರಿಗೂ ಉದ್ಯೋಗ ನಿರ್ಮಾಣ, ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಿಸಿದ ಉದ್ಯಮಗಳಿಂದ ಆಗ್ತದೆ ಅಂತ ನಾನೊಂದು ವಾದ. ಇದಕ್ಕೆ ನೀವೇನಂತೀರಿ? ಬಂದು ಚರ್ಚೆಗೆ ಆಹ್ವಾನ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನಿಮ್ಮ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.